ತುಂಬ ಸಪೋರ್ಟ್ ಮಾಡ್ತಾ ಇದ್ರು, ತುಂಬ ಅಂದರೆ ವಂಶದ ಕುಡಿ ಅಂತೆಲ್ಲ ತುಂಬ ಫೇವರಿಸಮ್ ಮಾಡ್ತಾ ಇದ್ರು, ತುಂಬ ಸಪೋರ್ಟಿವ್ ಆಗೂ ಕೂಡ ನಿಂತಿದ್ರು ರಕ್ಷಿತಾ ಜೊತೆ. ಯಾವಾಗ ರಕ್ಷಿತಾ ಗಿಲ್ಲಿ ಮತ್ತು ಕಾವ್ಯನ ನಾಮಿನೇಟ್ ಮಾಡ್ತಾರೋ, ಈಗ ಗಿಲ್ಲಿ ರಕ್ಷಿತಾನ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೇಗೆ ಅಂತಂದರೆ, ಇಷ್ಟು ದಿನ ಗೊತ್ತಿತ್ತು ಗಿಲ್ಲಿಗೆ ರಕ್ಷಿತಾ ಹೋಗಿ ಚೇಂಜಿಂಗ್ ರೂಮಲ್ಲಿ ಮಲ್ಕೊಳ್ಳೋದು, ಬಾತ್ರೂಮಲ್ಲಿ ಮಲ್ಕೊಳ್ಳೋದು ಅದೆಲ್ಲವೂ ಕೂಡ. ಸೊ ಇಷ್ಟು ದಿನ ಅವ್ರು ಏನು ಅದ್ರ ಬಗ್ಗೆ ಯಾರಿಗೂ ಗೊತ್ತಾಗದೆ ಇಲ್ಲದೆ ಇರೋ ಥರ ಅವ್ರು ಮೇಂಟೈನ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾವಾಗ ಈಗ ರಕ್ಷಿತಾ ನಾಮಿನೇಟ್ ಮಾಡಿದ್ರು, ಆವಾಗ ಅವರು ಗಿಲ್ಲಿ ರಕ್ಷಿತಾ ಎಲ್ಲ ಕಡೆ ಹೋಗಿ ಮಲ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಆಚೆ ಇಟ್ರ ಅಂತ ಸೀಕ್ರೆಟ್ನ. ಮೇ ಬಿ ಅವ್ನಿಗೆ ಇವಾಗ ಅರ್ಥ ಆಯ್ತೇನೋ ದಟ್ ಇಟ್ ಇಸ್ ಕಾಂಪಿಟೇಷನ್. ಎಲ್ರಿಗೂ ಹೊರಗೆ ಇಡಲೇಬೇಕು ಒಂದಲ್ಲ ಒಂದು ಕಾರಣಕ್ಕೆ. ಸೊ ಅದೇ ಇವಾಗ ಅವ್ನು ಅರ್ಥ ಮಾಡಿಕೊಂಡು ಮೇ ಬಿ ದಟ್ಸ್ ವೇ ಅವ್ನು ಎಲ್ಲರ ಮೇಲೂ ಚಿಕ್ಕ ಫಾಲ್ಟ್ಸ್ ಹುಡುಕ್ತಾ ಇರ್ತಾನೆ. ಯಾಕಂದ್ರೆ ಇಲ್ಲಿ ಏನಂದರೆ ಎಲ್ಲರೂ ಒಳ್ಳೆಯವರಾಗಿ ಇರ್ತಾರೆ, ಎಲ್ಲ ಒಂದು ಕಡೆ ತಪ್ಪು ಮಾಡಿರ್ತಾರೆ, ಅದನ್ನೇ ಹಿಡ್ಕೊಂಡು ನಾಮಿನೇಷನ್ಸ್ ಮಾಡಬೇಕಾಗುತ್ತೆ, ಅದರಿಂದನೇ ಹೊರಗೆ ಕಳಿಸ್ಬೇಕಾಗಿರುತ್ತೆ. ಸೊ ಅವ್ನಾಗ ಮಾಡ್ತಾನೆ ಅಂದರೆ ಗುಡ್ ಓನ್ಲಿ, ಯಾಕಂದರೆ ಇನ್ನಿಬ್ರು ವಿನ್ ಆಗೋಕ್ಕಾಗತ್ತೆ, ಒಬ್ಬರು ವಿನ್ ಆಗ್ಬೇಕು ತಾನೆ. ಅಲ್ಲ, ಕರೆಕ್ಟ್ ಅಲ್ವಾ? ಅವರು ಚಿಕ್ಕ ತಪ್ಪುಗಳನ್ನ ಹುಡುಕ್ತಾ ಇರ್ತಾರೆ ಬೇರೆಯವ್ರದ್ದು. ಇಷ್ಟು ದಿನ ರಕ್ಷಿತಾ ಒಂದು ತಪ್ಪು ಕೂಡ ಅವ್ರು ಆಚೆ ಇಟ್ಟಿಲ್ಲ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ. ಅದನ್ನ ನೋಡಿದಾಗ ಎಲ್ಲಿ ಮೇ ಬಿ ಗಿಲ್ಲಿಗೆ ಮುಂಚೆನೇ ಗೊತ್ತಿತ್ತು ಅಂತ ಅನಿಸುತ್ತೆ ಅವ್ರು ಮಲ್ಕೊಳ್ತಾ ಇದ್ದಿದ್ದು. ಆದರೆ ಅವಾಗ ತುಂಬ ಸಪೋರ್ಟಿವ್ ಇದ್ರಲ್ಲ, ಹೇಳ್ತಾ ಇರಲಿಲ್ಲ. ಈಗ ಬೇಕು ಅಂತ ಕೇಳಿದ್ರಿ, ಯಾಕಂದ್ರೆ ಇವಾಗ ನನ್ನ ಕೇಳಿದ್ರಿ ರಕ್ಷಿತಾ ನಿಮ್ಮ ಸೇವ್ ಮಾಡ್ತಾಳೆ, ನಿಮ್ಮ ನಾಮಿನೇಟ್ ಮಾಡಿದ್ರಿ ಅಂತ. ಸೇಮ್ ಇರ್ಬೋದು ತಾನೆ. ಇವಾಗ ಇಲ್ಲಿ ಸಿಚುವೇಶನ್ ಹಂಗೆ ಆಗಿರ್ಬೋದು, ಮಲಗೋದೇನು ದೊಡ್ಡ ಇಶ್ಯೂನ, ಬಟ್ ಇಲ್ಲ ಆ ಮನೇಲಿ ಇಟ್ಸ್ ಅ ಬಿಗ್ ಇಶ್ಯೂ. ಯಾಕಂದ್ರೆ ಅವರಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಅವ್ನು ಹೋಗಿ ಮೇ ಬಿ ಹೇಳ್ತಿರ್ತಾನೆ, ಯಾಕಂದ್ರೆ ಅವನಿಗೂ ಗೊತ್ತದು ಇಟ್ಸ್ ಅ ರೂಲ್ ಬ್ರೇಕ್ ಆಗಬಾರ್ದು ಅಂತ. ಸೊ ಎಷ್ಟೇ ಪ್ರೀತಿ ಇದ್ರು ಈ ಸಣ್ಣ ರೂಲಿಂದ ಬೇರೆಯವ್ರು ತೊಂದರೆ ಆಗುತ್ತೆ ಅಂದರೆ ಅದು ಎಲ್ರಿಗೂ ನೋಟಿಸ್ ಮಾಡಲೇಬೇಕಾಗತ್ತೆ. ಗಿಲ್ಲಿ ಮೇ ಬಿ ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಯಾಕಂದ್ರೆ ಅವನು ತುಂಬ ರೂಲ್ ಬ್ರೇಕ್ ಮಾಡಿದ್ದಾನೆ. ಸೊ ಇವಾಗ ಅವನು ಎಚ್ಚೆತ್ಕೋತಾನೆ ಅಂತ ನನಗೂ ಅನ್ಸುತ್ತೆ. ಸೊ ಅಶ್ವಿನಿ ಅವ್ರ ಬಗ್ಗೆ ನಿಮಗೆ ಮೊದಲು ಒಪಿನಿಯನ್ ಚೇಂಜ್ ಇತ್ತು. ನೀವು ಕೂಡ ತುಂಬ ಒಂದಷ್ಟು ಸರಿ ಅವ್ರು ಮಾತನಾಡಿದಾಗ ನೀವು ಈ ಥರ ಮಾತಾಡಬಾರ್ದು ಅಂತ ಎಲ್ಲ ತುಂಬ ನೀವು ಜೋರಾಗಿ ಧ್ವನಿ ಮಾಡಿದ್ದಿದೆ. ಆದರೆ ಇದ್ದಕ್ಕಿದ್ದಾಗೆ ನಿಮಗೆ ಅಶ್ವಿನಿ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಯಿತು. ಕ್ಯಾಪ್ಟನ್ಸಿನಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಚೇಂಜ್ ಆಯಿತಾ? ಅದರ್ವೈಸ್ ಇಲ್ಲ ಅವರು ಸರಿಗೆ ಮಾಡ್ತಿದ್ದಾರೆ ಈಗ ಅಂತ ಚೇಂಜ್ ಆಯಿತಾ ನಿಮಗೆ? ಅವ್ರು ನನ್ನ ಕ್ಯಾಪ್ಟನ್ ಏನೋ ಅವಕಾಶ ಕೊಟ್ಟರು ಅಂತ ಏನು ಡೆಫಿನೆಟ್ಲಿ ಚೇಂಜ್ ಆಗಿಲ್ಲ, ನನಗೆ ಅದು ಮ್ಯಾಟ್ರ್ ಆಗಲ್ಲ. ಏನಾಯ್ತಂದರೆ ಯಾವಾಗ ಅವರು ಒಬ್ಬರು ಅಗೇನ್ಸ್ಟ್ ಹೋದ್ರು, ನನಗೆ ಅದು ಸರಿ ಅನ್ನಿಸ್ತಿಲ್ಲ ಅಂತಂದಾಗ ನಾನು 100% ವಾಯ್ಸ್ ರೇಸ್ ಮಾಡಿ ನೀವು ಮಾಡಿದ ತಪ್ಪು ಅಂತ ಹೇಳಿದ್ದೀನಿ ಅವ್ರಿಗೆ. ಬಟ್ ಅದಾದಮೇಲೆ ಎಲ್ಲೋ ಅವ್ರ ತಪ್ಪನ್ನ ತಿದ್ಕೊಂಡು ಸರಿ ಹೋದ್ರು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಇವಾಗ ನೋಡಿರ್ಬೋದು ಅವ್ರು ಸ್ವಲ್ಪ ಅನ್ನೆಸರಿಯಾಗಿ ಜಗಳ ಮಾಡೋದು ಅದೆಲ್ಲ ಮಾಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದೆಲ್ಲ ಮಾಡ್ತಾ ಇದ್ದಾರೆ. ಸೊ ಐ ಫೆಲ್ಟ್ ಅವ್ರ ಬದಲಾವಣೆಗೆ ಇವಾಗ ನಾವು ಅವ್ರನ್ನ ಬದಲಾಗಿ ಅಂತ ಬಯಸ್ತೀವಿ ಅಂತಂದಾಗ ಅವ್ರು ಬದಲಾದಾಗ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ಬರೀ ತಪ್ಪು ಮಾಡಿದಾಗ ತಪ್ಪು ಅನ್ನೋಕ್ಕಿಂತ ತಪ್ಪು ಮಾಡಿ ತಿದ್ಕೊಂಡಾಗ ಕರೆಕ್ಟ್, ನೀವು ತಿದ್ಕೊಂಡೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ನೀವೇನು ಕ್ಲೋಸ್ನೆಸ್ ಹೇಳಿದ್ರಿ, ಐ ಫೀಲ್ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್. ಅವ್ರು ನನ್ನ ಕ್ಯಾಪ್ಟನ್ಸಿ ಓಟಿಗೆ ಚೂಸ್ ಮಾಡಿದ್ರು ಅಂತ ಏನೂ ಅಲ್ಲ. ನಾನು ಆ್ಯಕ್ಚುಲಿ ಅವ್ರ ಜೊತೆ ಗೇಮ್ ಮಾಡಿದಾಗ ನಾನು ಎಕ್ಸ್ಪೆಕ್ಟು ಮಾಡಲಿಲ್ಲ. ಅವ್ರಿಗೆ ನನಗೇನಿತ್ತಂದರೆ ನನಗೆ ಆಡಬೇಕು, ನನಗೆ ಸ್ಟ್ರೆಂತ್ ಇದೆ, ನನ್ನ ಹಾಕ್ಕೊಂಡ್ರೆ ನಿಮ್ಮ ಟೀಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಮಾಡಿದ್ದು. ಬಟ್ ನೋಡಿದ್ರೆ ಅವರು ವಿನ್ ಆಗಿದ್ದಕ್ಕೆ ಖುಷಿಲಿಂದನೇ ಕ್ಯಾಪ್ಟನ್ಸಿ ಅಭ್ಯರ್ಥಿ ಮಾಡಿದ್ರು.